ಗೃಹಜ್ಯೋತಿ ಫಲಾನುಭವಿಗಳೇ, ಒಮ್ಮೆ ಇಲ್ಲಿ ಗಮನಿಸಿ, ನಿಮ್ಮ ಆಗಸ್ಟ್ ವಿದ್ಯುತ್ ಬಿಲ್ ನಲ್ಲಿ GJSURVEYED ಅನ್ನುವಂತಹ ವರ್ಡ್ ಬಂದಿದ್ಯಾ? ಹಾಗಾದ್ರೆ ಇದರ ಅರ್ಥ ಏನು? ದಾಖಲೆ ಪರಿಶೀಲನೆ ಮಾಡಿಸಿದ್ರು ಕೂಡ ನಿಮ್ಮ ಬಿಲ್ ನಲ್ಲಿ ಈ ವರ್ಡ್ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ಏನಾಯ್ತು? ಇನ್ನು ಎಷ್ಟು ಜನ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಳ್ಬೇಕಾಗುತ್ತೆ? ನಿಮ್ಮ ಮನೆಗೆ ಬೆಸ್ಕಾಂ ಸಿಬ್ಬಂದಿ ಬಂದಿಲ್ಲ ಅಂತಂದ್ರೆ ಈ ಕೂಡಲೇ ನೀವ್ ಏನ್ ಮಾಡ್ಬೇಕು? ಆಗಸ್ಟ್ 31ರವರೆಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ದಿನಾಂಕದ ಒಳಗಡೆ ನೀವು ಏನೇನ್ ಕೆಲಸಗಳನ್ನ ಮಾಡಬೇಕು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಬಲ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ನೀವು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ? ಹಾಗಾದ್ರೆ ನಿಮ್ಮ ಮನೆಯ ಆಗಸ್ಟ್ ತಿಂಗಳ ವಿದ್ಯುತ್ ಬಿಲ್ ಅನ್ನ ಒಮ್ಮೆ ತೆಗೆದುಕೊಂಡು ಚೆಕ್ ಮಾಡಿ ಸ್ನೇಹಿತರೆ. ಯಾಕಂತಂದ್ರೆ ಈ ಬಾರಿ ನಿಮ್ಮ ಬಿಲ್ ನಲ್ಲಿ ಸಾಮಾನ್ಯವಾಗಿ ಕಾಣಿಸದಂತ ಒಂದು ಪದ ಕಾಣಿಸ್ಕೊಳ್ಬಹುದು. ಅದೇ GJSURVEYED. ಈ ಪದ ನಿಮ್ಮ ಬಿಲ್ ನಲ್ಲಿ ಇದ್ರೆ ಏನರ್ಥ? ನಿಮ್ಮ ಗೃಹಜ್ಯೋತಿ ಯೋಜನೆಯ ದಾಖಲೆ ಪರಿಶೀಲನೆ ಯಶಸ್ವಿಯಾಗಿದ್ಯಾ? ಒಂದು ವೇಳೆ ನೀವು ವೆರಿಫಿಕೇಶನ್ ಮಾಡಿಸಿದ್ರೂ ಕೂಡ ಈ ಒಂದು ವರ್ಡ್ ನಿಮ್ಮ ಬಿಲ್ ನಲ್ಲಿ ಕಾಣಿಸಿಕೊಳ್ಳದೆ ಇದ್ರೆ ನೀವೀಗ ಏನ್ ಮಾಡ್ಬೇಕು? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡಿಟೇಲ್ ಆಗಿ ಈ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಈಗ ಒಂದು ಕನ್ಫ್ಯೂಷನ್ ಇದೆ. ನಾವು ದಾಖಲೆಯನ್ನ ಕೊಟ್ಟಿದೀವಿ, ವೆರಿಫಿಕೇಶನ್ ಕೂಡ ಮಾಡಿಸಿದೀವಿ, ಆದ್ರೆ ನಮ್ಗೆ ಯಶಸ್ವಿ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಆ ಒಂದು ಪ್ರಶ್ನೆ ಇದೆಯಲ್ವಾ, ಇದಕ್ಕೆ ಈಗ ಬೆಸ್ಕಾಂ ಒಂದು ಸರಳ ಇಂಡಿಕೇಶನ್ ಅನ್ನ ಕೊಟ್ಟಿದೆ. ಸೊ ಅದೇ ನಿಮ್ಮ ವಿದ್ಯುತ್ ಬಿಲ್. ಹಾಗಾದ್ರೆ ಈ ಒಂದು ವರ್ಡ್ ಎಲ್ರಿಗೂ ಸಿಗುತ್ತಾ? ಯಾರಿಗೆ ಈಗಾಗಲೇ ಬಂದಿದೆ, ಯಾರಿಗೆ ಮುಂದಿನ ತಿಂಗಳು ಬರಬಹುದು, ವೆರಿಫಿಕೇಶನ್ ಮಾಡಿಸದೇ ಇದ್ರೆ ಏನಾಗಬಹುದು, ಯಾಕೆ ಈ ವರ್ಡ್ ಅನ್ನ ಕೊಡ್ತಾ ಇದ್ದಾರೆ ಬಿಲ್ ನಲ್ಲಿ, ಇವೆಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಎಲ್ಲೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಮೊದಲಿಗೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಸೌಲಭ್ಯವನ್ನ ಪಡಿತಿರುವಂತ ಫಲಾನುಭವಿಗಳ ದಾಖಲೆಗಳನ್ನ ಪರಿಶೀಲಿಸುವಂತ ಕೆಲಸ ನಡೀತಾ ಇದೆ. ಹೌದಾ? ಅಂದ್ರೆ ಫಲಾನುಭವಿಗಳು ನಿಜವಾಗ್ಲೂ ಕೂಡ ಅರ್ಹರಾಗಿದ್ದಾರಾ ಅಥವಾ ದಾಖಲೆಗಳು ಸರಿಯಾಗಿದ್ಯಾ ಅನ್ನೋದನ್ನ ಫ್ಯಾಕ್ಟ್ ಚೆಕಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ. ಸೊ ಈ ಒಂದು ವೆರಿಫಿಕೇಶನ್ ಪ್ರಕ್ರಿಯೆಗಾಗಿ ಬೆಸ್ಕಾಂ ಸಿಬ್ಬಂದಿ ಹಲವು ಮನೆಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಕೆಲವೊಂದು ಜನ ಬೆಸ್ಕಾಂಗೆ ಹೋಗಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಸಮಸ್ಯೆ ಎದುರಾಗಿದೆ. ದಾಖಲೆ ಪರಿಶೀಲನೆ ಮಾಡಿಸಿದ ನಂತರ ನಮ್ಮ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ್ಯಾ, ಸಕ್ಸಸ್ಫುಲ್ ಆಗಿದ್ಯಾ ಅನ್ನೋದು ಸಾಕಷ್ಟು ಜನರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಮೊಬೈಲ್ ನಲ್ಲಿ ಮೆಸೇಜ್ ಬಂದ್ರೆ ಒಂದು ರೀತಿಯ ಕನ್ಫರ್ಮೇಶನ್ ಸಿಗುತ್ತೆ. ಅಂದ್ರೆ ನಿಮಗೆ ಗೃಹಜ್ಯೋತಿ ಸಕ್ಸಸ್ಫುಲ್ ಅಂತ ಬಂದ್ರೆ ಹೌದು, ಆದ್ರೆ ಎಲ್ರಿಗೂ ಒಂದೇ ರೀತಿಯ ಮಾಹಿತಿ ಸಿಗೋದಿಲ್ಲ. ಹೀಗಾಗಿ ಈಗ ಬಿಲ್ ನಲ್ಲಿ ವೆರಿಫಿಕೇಶನ್ ಸ್ಟೇಟಸ್ ಬಗ್ಗೆ ಒಂದು ಇಂಡಿಕೇಶನ್ ಅನ್ನ ನೀಡಲಾಗ್ತಾ ಇದೆ ಸ್ನೇಹಿತರೆ. ಸೊ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು, ಗೃಹಜ್ಯೋತಿ ಯೋಜನೆಯ ದಾಖಲೆ ಪರಿಶೀಲನೆ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮನೆಗೆ ಭೌತಿಕ ವಿದ್ಯುತ್ ಬಿಲ್ ವಿತರಣೆ ಮಾಡಿರ್ಲಿಲ್ಲ, ಯಾರು ಬಂದಿರಲಿಲ್ಲ. ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಮನೆಗೆ ಬರುವಂತ ಫಿಸಿಕಲ್ ಬಿಲ್ ಜುಲೈನಲ್ಲಿ ಸಿಗದೇ ಇರಬಹುದು. ಆದ್ರೆ ಈಗ ಆಗಸ್ಟ್ ನಿಂದ ಮತ್ತೆ ಫಿಸಿಕಲ್ ಬಿಲ್ ವಿತರಣೆ ಆರಂಭ ಆಗಿದೆ ಸ್ನೇಹಿತರೆ. ಈ ಆಗಸ್ಟ್ ಬಿಲ್ ನಲ್ಲೇ ವೆರಿಫಿಕೇಶನ್ ಗೆ ಸಂಬಂಧಿಸಿದಂತ ಒಂದು ಪ್ರಮುಖ ಮಾಹಿತಿ ಕಾಣಿಸ್ಕೊಳ್ಳುತ್ತೆ. ಅದೇ ನಿಮ್ಗೆ ಸ್ಕ್ರೀನ್ ಮೇಲೆ ಕೂಡ ಆ ವರ್ಡ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಏನಪ್ಪಾ ಈ ವರ್ಡ್? ಸಿಂಪಲ್. ಸೊ ನಿಮ್ಮ ಒಂದು ವಿದ್ಯುತ್ ಬಿಲ್ ನಲ್ಲಿ ಮೇಲ್ಭಾಗದಲ್ಲಿ ಅಕೌಂಟ್ ಇನ್ಫಾರ್ಮೇಶನ್ ಇರುತ್ತಲ್ವಾ, ಆ ಒಂದು ಜಾಗದ ಪಕ್ಕದಲ್ಲಿ ಈ ಒಂದು ವರ್ಡ್ ಇತ್ತು ಅಂತಂದ್ರೆ ಅದರ ಅರ್ಥ ನಿಮ್ಮ ಮನೆಯ ಗೃಹಜ್ಯೋತಿ ಫಲಾನುಭವಿಯ ದಾಖಲೆ ಪರಿಶೀಲನೆ ಏನಿದೆಯೋ ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಕೊಂಡು, ಅಂದ್ರೆ ನೀವು ಈಗಾಗಲೇ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀರಿ, ಜೊತೆಗೆ ಅದರ ಒಂದು ಸ್ಟೇಟಸ್ ಸಿಸ್ಟಮ್ ನಲ್ಲಿ ಅಪ್ಡೇಟ್ ಆಗಿದೆ ಅನ್ನುವಂತ ಒಂದು ಇಂಡಿಕೇಶನ್ ಆಗಿರುತ್ತೆ. ಹೀಗಾಗಿ ಆಗಸ್ಟ್ ಬಿಲ್ ಬಂದ ತಕ್ಷಣ ನೀವು ಮಾಡಬೇಕಾದಂತ ಮೊದಲ ಕೆಲಸ ಏನ್ ಹೇಳಿ, ಬಿಲ್ ನ ಮೇಲ್ಭಾಗದಲ್ಲಿ ಒಮ್ಮೆ ಚೆಕ್ ಮಾಡಿ, ಅಕೌಂಟ್ ಡೀಟೇಲ್ಸ್ ಇರುವಂತ ಭಾಗದ ಬಳಿ ನೋಡಿ, ಅಲ್ಲಿ ನಿಮಗೆ ಈ ಒಂದು ವರ್ಡ್ ಇತ್ತಾ ಇಲ್ವಾ ಅನ್ನುವಂಥದ್ದನ್ನ ವೆರಿಫಿಕೇಶನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಟ್ ಇಲ್ಲಿ ಗಾಬರಿ ಆಗೋ ಅಗತ್ಯ ಇಲ್ಲ. ಸೊ ನಾನು ಆಲ್ರೆಡಿ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀನಿ ಬಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ಕೊಂಡು, ಇಲ್ಲಿ ಬಹಳ ಮುಖ್ಯವಾದಂತ ಪಾಯಿಂಟ್, ನೀವು ಆಗಸ್ಟ್ ನಲ್ಲಿ ಅಥವಾ ಇತ್ತೀಚೆಗೆ ಫಾರ್ ಎಕ್ಸಾಂಪಲ್ 1 ಅಥವಾ 2 ದಿನಗಳ ಹಿಂದಷ್ಟೇ ದಾಖಲೆ ಪರಿಶೀಲನೆ ಮಾಡಿಸ್ಕೊಂಡಿದ್ದೀರಿ ಅಂತಂದ್ರೆ ತಕ್ಷಣವೇ ನಿಮ್ಮ ಆಗಸ್ಟ್ ಬಿಲ್ ನಲ್ಲಿ ಈ ಒಂದು ವರ್ಡ್ ಕಾಣಿಸಿಕೊಳ್ಳದೆ ಇರಬಹುದು ಸ್ನೇಹಿತರೆ. ಯಾಕಂತಂದ್ರೆ ಬಿಲ್ ಜನರೇಷನ್ ಆಗಿರಬಹುದು, ವೆರಿಫಿಕೇಶನ್ ಅಪ್ಡೇಟ್ ನಡೆಯುವಂತ ಸಮಯ ಬೇಕಾಗುತ್ತೆ. ಸೊ ಬೆಸ್ಕಾಂ ಅಧಿಕಾರಿಗಳು ನೀಡಿರುವಂತ
ಮಾಹಿತಿ ಪ್ರಕಾರ ಜುಲೈನಲ್ಲಿ ವೆರಿಫಿಕೇಶನ್ ಪೂರ್ಣಗೊಂಡಿರುವಂತ ಮನೆಗಳ ಬಿಲ್ಗಳಲ್ಲಿ ಈ ಒಂದು ವರ್ಡ್ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಆಗಸ್ಟ್ ನಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡವರಿಗೆ ಮುಂದಿನ ತಿಂಗಳು ಬಿಲ್ ನಲ್ಲಿ ಅಂದ್ರೆ ಆಗಸ್ಟ್ ಬಿಲ್ ನಲ್ಲಿ ನಿಮ್ಗೆ ಈ ಒಂದು ಇಂಡಿಕೇಶನ್ ಕಾಣಿಸ್ಕೊಳ್ಳುತ್ತೆ. ಅವಾಗ ನೀವು ಚೆಕ್ ಮಾಡ್ಕೊಳ್ಬಹುದು. ಆದ್ರೆ ನಾನು ನಿನ್ನೆ ವೆರಿಫಿಕೇಶನ್ ಮಾಡಿಸ್ಕೊಂಡೆ ಆದ್ರೆ ಇವತ್ತಿನ ಬಿಲ್ ನಲ್ಲಿ ಈ ವರ್ಡ್ ಕಾಣಿಸ್ತಾನೆ ಇಲ್ಲ ಅಂತ ನೀವು ಕೇಳ್ಬೋದು. ಹಾಗಾದ್ರೆ ವೆರಿಫಿಕೇಶನ್ ಫೇಲ್ ಆಯ್ತಾ ಅಂತ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ. ಅದು ನಿಮಗೆ ನೆಸೆಸರಿ ವೆರಿಫಿಕೇಶನ್ ಫೇಲ್ ಅಂತ ಅಲ್ಲ. ಸೊ ಒಂದು ವೇಳೆ ನಿಮ್ಮ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಥವಾ ವೆರಿಫಿಕೇಶನ್ ಕಂಪ್ಲೀಟೆಡ್ ಅನ್ನುವಂತ ಕನ್ಫರ್ಮೇಶನ್ ಬಂದಿದ್ರೆ ಬಿಲ್ ನಲ್ಲಿ ತಕ್ಷಣ ಈ ಒಂದು ಏನ್ ನಾನು ಹೇಳ್ದೆ ಅಲ್ವಾ GJSURVEYED ಕಾಣಿಸಿದ್ರು ಕೂಡ ಗಾಬರಿ ಆಗಬೇಡಿ. ಬೆಸ್ಕಾಂ ಅಧಿಕಾರಿಗಳ ಪ್ರಕಾರ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿದ್ರೆ ಮುಂದಿನ ಬಿಲ್ ನಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಸೊ ವೇಟ್ ಮಾಡಿ. ಸೊ ಇಲ್ಲಿ ಯಾರಿಗೆಲ್ಲ ಜುಲೈಯಲ್ಲಿ ನೀವು ಅಪ್ಡೇಟ್ ಮಾಡ್ಕೊಂಡಿದ್ರೋ ಆಗಸ್ಟ್ ನಲ್ಲಿ ಬಂದಿದೆ. ಅದೇ ಜುಲೈ ಎಂಡ್ ಅಲ್ಲಿ ನೀವು ಮಾಡಿದ್ರ ಅಂತಂದ್ರೂ ಕೂಡ ಈಗ ಬರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮಂತ್ ಬಿಲ್ ಅಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಅನ್ನ ಕೊಡಬೇಕಾಗತ್ತೆ. ಸೊ ಈಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಒಬ್ಬ ಗೃಹಜ್ಯೋತಿ ಫಲಾನುಭವಿ XYZ ಯಾರಾದ್ರೂ ಅನ್ಕೊಳ್ಳಿ. ಸೊ ಜುಲೈ ತಿಂಗಳಲ್ಲೇ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈಗ ಅವರಿಗೆ ಆಗಸ್ಟ್ ಬಿಲ್ ಬಂದಿದೆ. ಸೊ ಅವರು ಬಿಲ್ ತೆಗೆದುಕೊಂಡ ಮೇಲ್ಭಾಗದಲ್ಲಿ ನೋಡ್ತಾರೆ, ಅಲ್ಲಿ ನಿಮಗೆ GJSURVEYED ಅಂತ ಕಾಣಿಸ್ಕೊಳ್ಳುತ್ತೆ. ಇದರ ಅರ್ಥ ಏನು? ಸಿಂಪಲ್, ಅವರ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್, ಒಬ್ರು ಆಗಸ್ಟ್ 10ಕ್ಕೆ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಆಗಸ್ಟ್ ಬಿಲ್ ಅದಕ್ಕೂ ಮುಂಚೆಯೇ ಜನರೇಟ್ ಆಗಿರ್ಬೋದು. ಸೊ ಈಗ ಅವರ ಬಿಲ್ ನಲ್ಲಿ ಈ ಒಂದು ವರ್ಡ್ ಕಾಣಿಸದೇ ಇರಬಹುದು. ಸೊ ಇದರ ಅರ್ಥ ವೆರಿಫಿಕೇಶನ್ ಫೇಲ್ ಅಂತಲ್ಲ, ಬಿಲ್ಲಿಂಗ್ ಸೈಕಲ್ ಅಲ್ಲಿ ಅಪ್ಡೇಟ್ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಆ ಡೇಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನೋಡೋಣ ಬೆಸ್ಕಾಂ ನಲ್ಲಿ ಎಷ್ಟು ಜನ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ನಂಬರ್ ಹೇಳ್ತೀನಿ ನೋಡಿ. ಆಗಸ್ಟ್ 11ರ ಮಾಹಿತಿ ಪ್ರಕಾರ ನಾನು ಹೇಳ್ತಿರುವಂತದ್ದು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಗೃಹಜ್ಯೋತಿ ಫಲಾನುಭವಿಗಳ ಸಂಖ್ಯೆ ಸುಮಾರು 68 ಲಕ್ಷ ಇದೆ. ಇದರಲ್ಲಿ ಸುಮಾರು 40 ಲಕ್ಷ ಫಲಾನುಭವಿಗಳು ಸೊ ದಾಖಲೆ ಪರಿಶೀಲನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಸುಮಾರು 28 ಲಕ್ಷ ಫಲಾನುಭವಿಗಳ ವೆರಿಫಿಕೇಶನ್ ಬಾಕಿ ಇದೆ. ಅಂದ್ರೆ ಸುಮಾರು 60% ಫಲಾನುಭವಿಗಳ ವೆರಿಫಿಕೇಶನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಥವಾ ಪ್ರಕ್ರಿಯೆಯಲ್ಲಿ ಮುಂದುವರೆದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇನ್ನೂ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದವರಿದ್ರೆ ಸಮಯಕ್ಕೆ ಸರಿಯಾಗಿ ಮಾಡಿಸ್ಕೊಳ್ಳಿ. ಸೊ ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಈಗ ಬೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳ ಪ್ರಕಾರ ಅರ್ಜಿಗಳ ಸಂಖ್ಯೆಯನ್ನ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಎಷ್ಟು ಜನ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಇದೊಂದು ಅಂಕಿ ಅಂಶ ಆಗಿರುತ್ತೆ. ಬೆಂಗಳೂರು ನಗರದಲ್ಲಿ ಸುಮಾರು 20.92 ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿದೆ. ತುಮಕೂರಿನಲ್ಲಿ ಸುಮಾರು 4.87 ಲಕ್ಷ ಅರ್ಜಿ, ದಾವಣಗೆರೆಯಲ್ಲಿ ಸುಮಾರು 3.1 ಲಕ್ಷ ಅರ್ಜಿ, ಬೆಂಗಳೂರು ಗ್ರಾಮೀಣದಲ್ಲಿ ಸುಮಾರು 2,54,000 ಅರ್ಜಿ, ಚಿತ್ರದುರ್ಗದಲ್ಲಿ ಸುಮಾರು 2,32,000 ಅರ್ಜಿ, ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು 2,26,000 ಅರ್ಜಿ, ಕೋಲಾರದಲ್ಲಿ ಸುಮಾರು 2,20,000 ಅರ್ಜಿ, ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರೆ 1,72,000 ಅರ್ಜಿ, ವಿಜಯನಗರದಲ್ಲಿ ಸುಮಾರು 36,000ಕ್ಕೂ ಹೆಚ್ಚು ಅರ್ಜಿಗಳನ್ನ ಸಲ್ಲಿಕೆಯಾಗಿದೆ. ಅಂದ್ರೆ ಒಟ್ನಲ್ಲಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು 40.24 ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿದೆ ಸ್ನೇಹಿತರೆ. ಸೊ ಈಗ ಈ ವಿಡಿಯೋ ನೋಡ್ತಿರೋರಲ್ಲಿ ಕೆಲವರು ಒಂದು ಪ್ರಶ್ನೆಯನ್ನ ಕೇಳ್ಬೋದು, ಮೇಡಮ್ ನಮ್ಮ ಮನೆಗೆ ಇನ್ನೂ ಬೆಸ್ಕಾಂ ಸಿಬ್ಬಂದಿನೇ ಬಂದಿಲ್ಲ, ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ನಮ್ಗೆ ಗೃಹಜ್ಯೋತಿ ಇನ್ಮೇಲೆ ಸಿಗಲ್ವಾ? ಫ್ರೀ ಕರೆಂಟ್ ಸಿಗಲ್ವಾ? ಸೊ ಮೊದಲನೇದಾಗಿ ನಿಮ್ಮ ಮನೆಯ ದಾಖಲೆ ಪರಿಶೀಲನೆ ಆಗಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸಿಬ್ಬಂದಿ ಮನೆಗೆ ಬಂದಿಲ್ಲ ಅಂತಂದ್ರೆ ಸುಮ್ಮನೆ ಕಾಯ್ತಾ ಕೂರ್ಬೇಡಿ. ನಿಮ್ಮ ಮಾಸಿಕ ವಿದ್ಯುತ್ ಬಿಲ್ ಇರುತ್ತಲ್ವಾ, ಸೊ ಅದನ್ನ ನೀಡುವಂತ ಸಿಬ್ಬಂದಿ ಅಥವಾ ಸಂಬಂಧಪಟ್ಟಂತ ಬೆಸ್ಕಾಂ ಸಿಬ್ಬಂದಿಯಿಂದ ಮಾಹಿತಿ ಪಡೀರಿ. ಬೆಸ್ಕಾಂಗೆ ಹೋಗಿ ಅದೇ ರೀತಿ ನಿಮ್ಮ ಸಮೀಪದ ಸರ್ಕಾರಿ ಕಚೇರಿ ಆಗಿರ್ಬೋದು ಅಥವಾ GBA ಕಚೇರಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ವೆರಿಫಿಕೇಶನ್ಗಾಗಿ ಕ್ಯಾಂಪ್ ನಡೀತಿರುವಂತ ಸ್ಥಳಗಳಲ್ಲಿ ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಕೆಲವು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ಕ್ಯಾಂಪ್ಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ನೀವು ವೆರಿಫಿಕೇಶನ್ ಅನ್ನ ಮಾಡ್ಕೋಬಹುದು. ಸೊ ಹಾಗಾಗಿ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಸಿಂಪಲ್, ನಿಮ್ದೊಂದು ಲೇಟೆಸ್ಟ್ ಬಿಲ್ ಇರುತ್ತಲ್ವಾ, ಸೊ ಕರೆಂಟ್ ಬಿಲ್ಲು, ಅದನ್ನ ಒಂದು ತಗೊಂಡು ಹೋಗ್ಬೇಕು. ನಿಮ್ಮ ಫೋಟೋ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ನೀವು ಬಾಡಿಗೆ ಮನೆಯಲ್ಲಿದ್ರೆ ಅಗ್ರಿಮೆಂಟ್ ಕಾಪಿ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇವೆಲ್ಲವನ್ನ ತಗೊಂಡು ಹೋಗಿ ನೀವು ಆರಾಮ್ಸೆ ವೆರಿಫಿಕೇಶನ್ ಅನ್ನ ಮಾಡ್ಕೋಬಹುದು. ಸೊ ಇನ್ನೂ ಟೈಮ್ ಇದೆ. ಆದ್ರೆ ಗೃಹಜ್ಯೋತಿ ಫಲಾನುಭವಿಗಳ ದಾಖಲೆ ಪರಿಶೀಲನೆಗೆ ಯಾವಾಗ ಲಾಸ್ಟ್ ಡೇಟ್ ಹೇಳಿ? ಆಗಸ್ಟ್ 31ರವರೆಗೆ ಮಾತ್ರ ಟೈಮ್ ಕೊಟ್ಟಿರುವಂತದ್ದು. ಹೀಗಾಗಿ ಇನ್ನೂ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಪ್ಪ, ಪರವಾಗಿಲ್ಲ, ನಂತರ ನೋಡೋಣ ಟೈಮ್ ಇದೆ ಅಂತ
ನೋಡೋದಕ್ಕೆ ಹೋಗಬೇಡಿ. ಕೊನೆಯ ದಿನಾಂಕದವರೆಗೆ ಕಾಯೋದಕ್ಕಿಂತ ಸಾಧ್ಯವಾದಷ್ಟು ಬೇಗ ನಿಮ್ಮ ದಾಖಲೆ ಪರಿಶೀಲನೆ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡೋದು ಒಳ್ಳೆಯದು. ಸೊ ವಿಶೇಷವಾಗಿ ನಿಮ್ಮ ಮನೆಗೆ ಇನ್ನೂ ಯಾವುದೇ ಸಿಬ್ಬಂದಿ ಭೇಟಿ ನೀಡಿಲ್ಲ ಅಂತಂದ್ರೆ ಸೊ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ವಿಚಾರಿಸಿ ಸ್ನೇಹಿತರೆ. ಸೊ ಈಗ ಎಲ್ಲರೂ ಮಾಡಬೇಕಾಗಿರುವಂತ ಕೆಲಸ ಏನ್ ಹೇಳಿ, ನಿಮ್ಮ ಬೆಸ್ಕಾಂ ಆಗಸ್ಟ್ ಬಿಲ್ ತೆಗೆದುಕೊಳ್ಳಿ. ಬಿಲ್ ನಲ್ಲಿ ಮೇಲ್ಭಾಗದಲ್ಲಿ ಅಕೌಂಟ್ ಇನ್ಫಾರ್ಮೇಶನ್ ಇರುವಂತಹ ಭಾಗವನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿರುವಂತ ಆ ಒಂದು ವರ್ಡ್ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ, ಅದು ಕಾಣಿಸ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಹೌದು ಅಂತಂದ್ರೆ ನಿಮ್ಮ ಗೃಹ ಜ್ಯೋತಿ ದಾಖಲೆ ಪರಿಶೀಲನೆ ಕಂಪ್ಲೀಟ್ ಆಗಿದೆ ಅನ್ನುವಂತ ಒಂದು ಇಂಡಿಕೇಶನ್ ಆಗಿರುತ್ತೆ. ಸೊ ಆ ಒಂದು ವರ್ಡ್ ಕಾಣಿಸ್ತಿಲ್ಲ ಅಂತಂದ್ರೆ ಮೊದಲು ಗಾಬರಿ ಆಗೋದಕ್ಕೆ ಹೋಗಬೇಡಿ. ನೀವು ಯಾವಾಗ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀರಾ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಜುಲೈನಲ್ಲಿ ವೆರಿಫಿಕೇಶನ್ ಆಗಿದ್ರೆ ಸ್ಟೇಟಸ್ ಈ ಬಿಲ್ ನಲ್ಲಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಲೇಟ್ ಆಗಿ ನೀವು ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಾ ಅಂತಂದ್ರೆ ಆಗಸ್ಟ್ ನಲ್ಲಿ ನೆಕ್ಸ್ಟ್ ಮಂತ್ ಬರುತ್ತಲ್ವಾ, ಸೊ ಆವಾಗ ಆ ಬಿಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಒಂದು ಜುಲೈ ತಿಂಗಳ ಬಿಲ್ ನಲ್ಲಿ ನಾನು ಹೇಳಿರುವಂತ ವರ್ಡ್ ಕಾಣಿಸ್ತು ಅಂತಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಏನ್ ವರ್ಡ್ ಇತ್ತು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಾನು ನಿಮ್ ಮುಂದೆ ಹಂಚ್ಕೊಳ್ತೀನಿ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.